ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಬರ್ತೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಬೇಗ ಬೇಗ ನೋಡ್ಕೊಳ್ಳಿ. ಸೊ ಇವತ್ತು ಬಂದು ಸಂಡೇ. ಸೊ ನಮ್ಮನೇಲಿ ಸಂಡೇ ಸ್ಪೆಷಲ್ ಬಂದು ಚಿಕನ್. ಸೊ ನಮ್ಮಮ್ಮ ಇವತ್ತು ಚಿಕನಲ್ಲಿ ಕಬಾಬ್ ನಾನು ಮಾಡ್ತಾಯಿದ್ದೀನಿ. ಸೊ ನಮ್ಮನೇಲಿ ನಾನೇ ಚೆನ್ನಾಗಿ ಮಾಡೋದು ಕಬಾಬ್ ಅಂತ. ಸೊ ಕಬಾಬ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಟೈಮ್ ಬಂದು 11:55. ನಮ್ಮ ಅಜ್ಜಿಗೆ ಊಟ ಕೊಡಬೇಕು. ಸೊ ಅದಕ್ಕೆ ಹುಷಾರಿಲ್ಲ, ಅದಕ್ಕೆ ಇವಾಗ ನಾನು ಕಬಾಬ್ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆಯಿಂದ ಹುಷಾರಿಲ್ಲ ಅಂತ ಮಲಗಿದ್ದೆ. ಸೊ ಇವಾಗ ಎದ್ದು ರೆಡಿಯೇನಾಗಿಲ್ಲ, ಜಸ್ಟ್ ಸ್ಕಿನ್ ಕೇರ್ ಮಾಡಿ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗು. ಸೊ ನಮ್ಮ ಮನೆ ಒಂದು ಸ್ವಲ್ಪ ಮೆಸ್ಸಿಯಾಗಿರುತ್ತೆ ಸಂಡೇ ಹೊತ್ತು. ಸೊ ಬನ್ನಿ ಕಬಾಬ್ ಮಾಡೋಣ. ನಮ್ಮ ಲಡ್ಡುಗೆ ಮೊಟ್ಟೆ ಹಾಕಬೇಕು. ಸೊ ಅವಳು ಬೆಳಗ್ಗೆ ನೆನ್ನೆಯಿಂದ ಊಟ ಮಾಡ್ತಾಯಿಲ್ಲ. ಅವಳಿಗೆ ಏನಾಗಿದೆಯೋ ಊಟನೇ ಮಾಡ್ತಾಯಿಲ್ಲ. ಸೊ ಮೊಟ್ಟೆ ಲೈಕ್ ನಾರ್ಮಲಾಗಿ ಅವಳಿಗೆ ಮೊಟ್ಟೆನೇ ಹಾಕ್ತೀವಿ, ಇದರಲ್ಲಿ ನೀರು ತುಂಬಿದೆ. ಸೊ ಮೊಟ್ಟೆ ಹಾಕಬೇಕು ಅಂತ ಅಂದರು ನಮ್ಮಮ್ಮ. ಸೊ ಅದಕ್ಕೆ ಅವಳು ಊಟ ಮಾಡ್ತಾಯಿಲ್ಲ. ಏನಾಗಿದೆಯೋ ಡಿವಾರ್ಮಿಂಗ್ ಮಾಡಬೇಕು ಅವಳಿಗೆ. ಡಿವಾರ್ಮಿಂಗ್ ಮಾಡಿದ್ರೆ ನಮ್ಮ ಲಡ್ಡು ಊಟ ಮಾಡ್ತಾಳೆ. ಕೆಲವೊಂದು ಸತಿ ಅದನ್ನು ಟ್ರೈ ಮಾಡೋಣ. ಲೈಕ್ ನೆನ್ನೆ ಅವಳಿಗೆ ಇದಾಕಿದೆ ಮೆಡಿಸನ್ನು, ಲೈಕ್ ಹೊಟ್ಟೆ ಹಸಿಯೋದೇ ಮೆಡಿಸನ್ ಬರುತ್ತೆ. ಸೊ ಅದನ್ನು ಹಾಕಿದ್ದೆ, ಬಟ್ ಆದರೂ ಅವಳು ಊಟ ಮಾಡ್ತಾಯಿಲ್ಲ. ಅವಳಿಗೆ ಹುಷಾರಿಲ್ಲ ಅನಿಸುತ್ತೆ. ಸೊ ಇವತ್ತು ಕಾರಲ್ಲಿ ಆಚೆ ಆದರೂ ಕರ್ಕೊಂಡು ಹೋಗೋಣ ಅವಳನ್ನ. ಆಚೆ ಆದರೂ ಕರ್ಕೊಂಡು ಹೋದರೆ ನೋಡೋಣ, ಆಚೆ ಕರ್ಕೊಂಡು ಹೋದರೆ ಹುಷಾರಾದರೂ ಆಗ್ತಾಳ ನೋಡೋಣ. ಇಲ್ಲಿದ್ದಾಳೆ ನಮ್ಮ ಲಡ್ಡು. ಹೆಂಗಿದೆ ನೋಡಿ ಅವಳ ಕಣ್ಣು. ಫ್ಲ್ಯಾಶ್ ಲೈಟ್ ಆನ್ ಮಾಡಿದ್ದೀನಲ್ಲ ಅದಕ್ಕೆ. ಸೊ ಬನ್ನಿ ಇವಾಗ ಇದು ಮಾಡೋಣ, ಕಬಾಬ್ ಮಾಡೋಣ. ಸೊ ಕಬಾಬ್ ಮಾಡೋಕ್ಕೆ ನಾನು ಈ ಗ್ಯಾಸ್ ಯೂಸ್ ಮಾಡ್ತೀನಿ. ನಮ್ಮನೆ 2 ಗ್ಯಾಸ್ ಇದೆ, ಇಲ್ಲೂ ಮಾಡ್ಬೋದು. ಬಟ್ ನಾನು ನಿಮಗೆ ವ್ಲಾಗಲ್ಲಿ ತೋರಿಸ್ಬೇಕು ಅಂತ ನಮ್ಮಮ್ಮ ಈ ಗ್ಯಾಸ್ ಕೊಟ್ಟಿದ್ದಾರೆ. ಸ್ಟವ್, ಗ್ಯಾಸ್ ಅಲ್ಲ, ಸ್ಟವ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಮಾಡೋಣ. ಸೊ ಬನ್ನಿ ಮಾಡ್ತಾ ಮಾಡಿಬಿಟ್ಟು ತೋರಿಸ್ತೀನಿ ಹೇಗಿದೆ ಅಂತ. ಹಲೋ. ಸೊ ಇವತ್ತು ಫುಡ್ ವ್ಲಾಗ್ ಮಾಡ್ತಾಯಿದ್ದೀನಿ. ಫುಡ್ ವ್ಲಾಗ್ ಏನು ಮಾಡ್ತಾಯಿಲ್ಲ, ನನಗೆ ಕೆಲಸ. ಸೊ ನಾನು ನೆನ್ನೆ ಸಾಯಂಕಾಲ ಬಂದು ಚಿಕನ್ ತಂದು ಕಬಾಬ್ಗೆ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ. ನಾನು ಕಾಣಿಸ್ತಾ ಇದ್ದೀನ? ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ. ಸೊ ಅದಕ್ಕೆ ಇವಾಗ ಮಧ್ಯಾಹ್ನ ಊಟಕ್ಕೆ ನಮ್ಮ ಮನೇಲಿ ಅನ್ನ, ಸೊಪ್ಪು ಸಾರು ಆ್ಯಂಡ್ ಕಬಾಬ್ ಮಾಡೋ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಸೊ ಸಂಡೇ ಹೊತ್ತು ತುಂಬ ರಶ್ ಇರುತ್ತೆ. ನಮ್ಮ ಏರಿಯಾ ಹತ್ರ ಇರೋ ಚಿಕನ್ ಸ್ಟಾಲ್ಸ್ ಎಲ್ಲ ತುಂಬ ರಶ್ ಇರುತ್ತೆ. ಲೈಕ್ ನಾರ್ಮಲಿ ಎಲ್ಲ ಕಡೆಯೂ ಇರುತ್ತೆ, ಇವಾಗ ಬೇರೆ ಕಡೆ ಇರಲ್ವ ಅಂತ ಕೇಳ್ಬೇಡಿ, ತುಂಬ ರಶ್ ಇರುತ್ತೆ. ಸೊ ನಾವು ಸಂಡೇಸ್ ಜಾಸ್ತಿ ಚಿಕನ್ ತರೋ ಪ್ಲ್ಯಾನ್ ಮಾಡ್ತಿರ್ಲಿಲ್ಲ. ಅದಕ್ಕೆ ಇವಾಗ ನಾವು ನೆನ್ನೆ ನೈಟೇ ಚಿಕನ್ ತಂದು ಮ್ಯಾರಿನೇಟ್ ಮಾಡಿದೆ. ಸೊ ನಮ್ಮ ಮನೇಲಿ ನಾನು ಸಹಜ ಮಾಡ್ತೀನಿ ಅಂತಾರೆ ಚಿಕನ್ ಕಬಾಬ್ ಮಾಡ್ತಿರೋದು. ಸೊ ಅದಕ್ಕೆ ಪ್ಯಾನಲ್ಲಿ ಆಯಿಲ್ ಇಟ್ಟು ಗ್ಯಾಸ್ ಆನ್ ಮಾಡಿ ಪ್ಯಾನಲ್ಲಿ ಆಯಿಲ್ ಹಾಕಿದ್ದೀನಿ. ಸೊ ಆಯಿಲ್ ಹಾಕಿ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ಸೊ ಇವಾಗ ಕಬಾಬ್ ಮಾಡಬೇಕು. ಸೊ ಕಬಾಬ್ ಯಾರ್ಯಾರು ಮಾಡ್ತಾಯಿದ್ದೆ ಅಂದರೆ ನಮ್ಮ ಅಕ್ಕಂಗೆ, ನಮ್ಮ ಅಮ್ಮಂಗೆ, ನಮ್ಮ ಅಜ್ಜಿಗೆ. ಸೊ ನಾನು ಜಾಸ್ತಿ ತಿನ್ನಲ್ಲ ಕಬಾಬ್. ಲೈಕ್ ನನಗೆ ಕಬಾಬು ಇಷ್ಟ ಇಲ್ಲ ಅಂತೇನಿಲ್ಲ, ಬಟ್ ನನಗೆ ಅಷ್ಟು ಕಬಾಬ್ ಮೇಲೆ ಅಷ್ಟು ಕ್ರೇಜ್ ಇದೆ. ಬಟ್ ನಾನು ಮಾಡಿದ್ರೆ ನನಗೆ ಕ್ರೇಜ್ ಇರೋಲ್ಲ, ಆಮೇಲೆ ತಿನ್ಬೇಕು, ಲಾಸ್ಟಲ್ಲಿ ತಿನ್ನಬೇಕಲ್ಲ. ಸೊ ನನಗೆ ಬೋರ್ ಆಗಿಬಿಡುತ್ತೆ. ಸೊ ಅದಕ್ಕೆ ಫಸ್ಟು ಕಬಾಬ್ ಮಾಡೋ ಪ್ರೊಸೀಜರ್ ಎಲ್ಲ ನಿಮಗೆ ತೋರಿಸ್ಕಾಗಲ್ಲ. ಸೊ ನೆಕ್ಸ್ಟು ಬರೋ ವ್ಲಾಗ್ಸಲ್ಲಿ ತೋರಿಸ್ತೀನಿ ಹೌ ಐ ಡೂ ಚಿಕನ್ ಕಬಾಬ್. ಸೊ ಅದಕ್ಕೆ ಇವಾಗ ಕಬಾಬ್ ಮಾಡೋಕ್ಕೆ ಮ್ಯಾರಿನೇಟ್ ಎಲ್ಲ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ವಿ. ಸೊ ಫ್ರಿಜ್ಜಿಂದ ತಂದು ಆಚೆ ಇಟ್ಟಿದ್ದಾರೆ ನಮ್ಮಮ್ಮ. ಇರಿ ಒಂದು ನಿಮಿಷ. ಸೊ ಚಿಕನ್ ಕಬಾಬ್ ಮ್ಯಾರಿನೇಟ್ ಮಾಡಿ ಇಟ್ಟಿದ್ವಿ. ಸೊ ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ ನೆಕ್ಸ್ಟ್ ಬರೋ ವ್ಲಾಗ್ಸಲ್ಲಿ ತೋರಿಸ್ತೀನಿ. ಸೊ ಫುಲ್ಲು ಇದಾಗಿದೆ, ಲೈಕ್ ಇದನ್ನು ಮಾಡಿ ಇಟ್ಟರೆ ಸೊ ಕ್ರಿಸ್ಪಿಯಾಗಿರುತ್ತೆ. ನಮ್ಮ ಅಜ್ಜಿಗೆ, ನಮ್ಮ ಅಮ್ಮಂಗೆಲ್ಲ ಕ್ರಿಸ್ಪಿಯಾಗಿದ್ದರೆ ತುಂಬ ಇಷ್ಟ. ಸೊ ಅದಕ್ಕೆ ಹಿಂದೆ ಇರೋ ಬ್ಯಾಕ್ನ ಅಷ್ಟು ಫೋಕಸ್ ಮಾಡಬೇಡಿ. ಸೊ ಕಬಾಬ್ ಮಾಡ್ತಾಯಿದ್ದೀನಿ. ಟಿಶ್ಯೂ ಇಲ್ಲ, ಇದರಲ್ಲಿ ಹಾಕ್ಬೇಕಲ್ಲ, ಟಿಶ್ಯೂನೇ ಇಲ್ಲ. ಅಯ್ಯೋ ಸಾರಿ. ಬಿಸಿ ಚೆನ್ನಾಗಿದೆ, ಮಾಡಬೇಕಿತ್ತು. ಬಾಯ್ ಬಾಬಾ. ನನಗೆ ಬ್ಲೌಸ್ ಬೇಕಿತ್ತು, ಸ್ವಲ್ಪ ರೀಲ್ಸ್ ಎಲ್ಲ ಮಾಡೋಕ್ಕೆ ಬ್ಲೌಸ್ ಇರಲಿಲ್ಲ. ಸೊ ಸೀರೆಗಳಿದೆ, ಬಟ್ ಅದಕ್ಕೆ ಮ್ಯಾಚಿಂಗ್ ಬ್ಲೌಸಸ್ ಇರಲಿಲ್ಲ. ಸೊ ಎಲ್ಲದಕ್ಕೂ ಬ್ಲ್ಯಾಕ್ ಅಂತ ಎಲ್ಲದಕ್ಕೂ ಆಗುತ್ತೆ ಅಂದ್ಬಿಟ್ಟು ಬ್ಲೌಸ್ ತರಕ್ಕೆ ಹೋಗ್ತಾಯಿದ್ದೀವಿ. ಸೊ ಇದರಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸಖತ್ ಹುಷಾರಿದೆ. ಸೊ ನಾಳೆ ಏನಾದರೂ ರೀಲ್ಸ್ ಮಾಡೋಣ ಅಂದ್ಬಿಟ್ಟು ಇವಾಗ ಹೋಗ್ತಾಯಿದ್ವಿ. ನಾನು ನಮ್ಮಮ್ಮ ಬಗಲ್ಗುಂಟೆಗೆ ಹೋಗ್ತಾಯಿದ್ವಿ. ಬಗಲ್ಗುಂಟೆಗೆ ಹೋಗಿ
ತಗೊಂಡು ಬರ್ತೀವಿ. ಸ್ಯಾರಿ ಶಾಪಿಗೆ ಬಂದಿದ್ದೀವಿ. ಬ್ಲ್ಯಾಕ್ ಸಿಕ್ತು, ಸೊ ವೈಟ್ ಹುಡುಕ್ತಾ ಇದ್ದೀವಿ. ಎವ್ರಿ ಟೈಮ್ ನಾನು ಬರೋದು. ನಾನು ಸೆಂಡ್ ಆಫಿಗೆ ತೊಗೊಂಡಿದ್ದೀನಿ, ಯಾವುದೋ ಕಲರ್ ತೊಗೊಂಡಿದ್ದೆ, ಮರ್ತೋಗ್ಬಿಟ್ಟಿದೆ. ಚೆನ್ನಾಗಿದೆ ಅಲ್ವಾ? ಹೌ ಮೆನಿ ಪೀಪಲ್ಸ್ ಆರ್ ದೇ? ಸೊ ಇದೊಂದು ಗೋಲ್ಡ್ ಕಲರಲ್ಲಿ ನೋಡ್ತಾ ಇದ್ದೀನಿ. ನಮ್ಮಮ್ಮ ಮ್ಯಾಂಗೋ ಜ್ಯೂಸ್ ಮಾಡ್ಕೊಂಬಂದಿದ್ದಾರೆ. ಇಷ್ಟು ಫುಲ್ಲು ಮಾಡ್ಕೊಂಬಂದಿದ್ದಾರೆ. ಚೆನ್ನಾಗಿದೆ. ಫುಲ್ಲು ನೆಗಡಿ ಆಗಿದೆ, ಆದರೂ ಇದನ್ನು ಕುಡಿಬೇಕನ್ನಿಸ್ತು. ಅದಕ್ಕೆ ನಮ್ಮಮ್ಮಂಗೆ ಹೇಳಿ ಮಾಡಿಸ್ಕೊಂಡೆ, ಕುಡಿದ್ಬಿಟ್ಟು ಸಿಗ್ತೀನಿ. ಸೊ ಇವತ್ತು ಏನು ಕಂಟೆಂಟ್ ಎಲ್ಲ ಥರ ಆಗ್ಬಿಟ್ಟಿದೆ. ಡೇ ಫುಲ್ಲು ಹುಷಾರಿಲ್ಲ. ಮಲಗಿ ಯಾವ ಥರದ್ದು ವೀಡಿಯೋಸ್ ಮಾಡೋಕ್ಕಾಗ್ತಿದೆ.